ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಏನಪ್ಪಾ ಇದು ಅಂತಂದ್ರೆ ಒಂದು ಲೇಹ ಮಕ್ಕಳ ಮೆಮೊರಿ ಪವರ್ಗೆ ಒಂಥರ ಬೂಸ್ಟರ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಈಸಿ. ಸೊ ಯಾವ ತರ ಮಾಡೋದು ಅಂತ ನಾನು ತೋರಿಸ್ತೀನಿ. ಜೊತೆಗೆ ಈ ಲೇಹನ ಪ್ರತಿದಿನ ಬೆಳಗ್ಗೆ ತಿನ್ನೋದ್ರಿಂದ ಮಕ್ಕಳ ಮೆಮೊರಿ ಪವರ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ತುಂಬಾನೇ ಈಸಿ. ನಿಮ್ಮ ಮಕ್ಕಳಿಗೂ ನೀವು ಮಾಡ್ಕೊಡಿ. ಹಾಗೇನೆ ಇದು ತಿಂದ ಮೇಲೆ ನಿಮ್ಮ ಮಕ್ಕಳ ಮೆಮೊರಿ ಪವರ್ ತುಂಬಾನೇ ಚುರುಕಾಗುತ್ತೆ. ಸೊ ಹಾಗಿದ್ರೆ ಈ ಒಂದು ಲೇಹನ ಯಾವ ತರ ಮಾಡೋದು ಅಂತ ನೋಡೋಣ. ಇದರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಜೊತೆಗೆ ದೊಡ್ಡವರು ಕೂಡ ಇದನ್ನ ಪ್ರತಿದಿನ ತಿನ್ಬಹುದು. ಮೊದಲಿಗೆ ನಾನಿಲ್ಲಿ ಒಂದು ಕಟ್ಟಷ್ಟು ಒಂದೆಲಗ ಸೊಪ್ಪನ್ನ ತಗೊಂಡಿದ್ದೀನಿ. ಒಂದೆಲಗ ಸೊಪ್ಪು ಅಂತಾನೂ ಕರೀತಾರೆ, ಜೊತೆಗೆ ಬ್ರಾಹ್ಮಿ ಎಲೆ ಅಂತಾನೂ ಕೂಡ ಕರೀತಾರೆ. ನಾನು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ನೀರಲ್ಲೇ ಬಿಡಬೇಕಾಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನ್ ಅಷ್ಟು ಧನಿಯಾ, 1 ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಒಂದು 3 ರಿಂದ 4 ಮೆಣಸುಕಾಳು, ಜೊತೆಗೆ ಒಂದು 7 ರಿಂದ 8 ಲವಂಗನ ಹಾಕೋಬೇಕಾಗತ್ತೆ. ಇದನ್ನ ಪೌಡರ್ ರೀತಿ ಮಾಡ್ಕೋಬೇಕಾಗತ್ತೆ. ಆದಷ್ಟು ಫೈನ್ ಪೌಡರ್ ಆಗಿ ಮಾಡ್ಕೊಳ್ಳಿ. ಈ ಥರ ಫೈನ್ ಪೌಡರ್ ಆಗಿ ಮಾಡಿಕೊಂಡ್ರೆ ಬಾಯಿಗೆ ಸಿಗೋದಿಲ್ಲ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾನಿಲ್ಲಿ ಅದೇ ಮಿಕ್ಸಿ ಜಾರ್ಗೆ ಒಂದು 7 ರಿಂದ 8 ಗೋಡಂಬಿ, ಒಂದು 2 ರಿಂದ 3 ಖರ್ಜೂರ, ಜೊತೆಗೆ ಒಂದು 5 ರಿಂದ 6 ಬಾದಾಮ್ ಕೂಡ ಹಾಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ವಾಲ್ನಟ್, ಒಂದು 10 ಒಣದ್ರಾಕ್ಷಿ ಕೂಡ ಹಾಕೊಂಡು ಇದನ್ನ ಕೂಡ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳಿ. ನೀರನ್ನು ಆ್ಯಡ್ ಮಾಡಬೇಡಿ. ಈ ಲೇಹಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋದ್ರಿಂದ ತುಂಬಾನೇ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ. ಈಗ ನಾನು ಸೇಮ್ ಮಿಕ್ಸಿ ಜಾರ್ಗೆ ಏನು ನಾನು ತೊಳೆದು ಇಟ್ಕೊಂಡಿದ್ದೆ ಒಂದೆಲಗ ಸೊಪ್ಪನ್ನ ಅದನ್ನ ಹಾಕೊಂಡು ಈಗ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಈ ಸೊಪ್ಪಿಂದ ನೀವು ಬೇಳೆ ಸಾರು ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನೀವೇನಾದ್ರೂ ಚಟ್ನಿ ಮಾಡ್ಬೇಕಾದ್ರೆ ಈ ಎಲೆನ ಕೂಡ ಹಾಕೋಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಳಿ. ಈಗ ಒಂದು ಫಿಲ್ಟರ್ ಅಥವಾ ಬಟ್ಟೆ ಸಹಾಯದಿಂದ ಇದನ್ನ ನಾವು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಎಲೆ ಸಿಗ್ತಾ ಇದ್ರೆ ಮಕ್ಕಳು ಕೆಲವು ಸಲ ತಿನ್ನೋದಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಫಿಲ್ಟರ್ ಮಾಡ್ಕೊಂಡ್ರೆ ಬಾಯಿಗೆ ಯಾವುದೇ ಥರದ ಒಗ್ರು ಕೂಡ ಅನ್ಸಲ್ಲ, ಜೊತೆಗೆ ಬಾಯಿಗೆ ಎಲೆ ಥರನೂ ಸಿಗೋದಿಲ್ಲ. ಈಗ ನನಗೆ ಇಲ್ಲಿ 1 ಗ್ಲಾಸ್ ಅಷ್ಟು ಬ್ರಾಹ್ಮಿ ಎಲೆ ರಸ ಸಿಕ್ಕಿದೆ. ಸೊ ಅದನ್ನು ನಾನೀಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಕುದಿ ಬರ್ತಾ ಹಾಗೆಯೇ ನೀರು ಕಮ್ಮಿ ಆಗ್ತಾ ಹೋಗುತ್ತೆ. ಅಂತಂದರೆ 1 ಗ್ಲಾಸ್ ನೀವು ಬ್ರಾಹ್ಮಿ ರಸ ತಗೊಂಡಿದ್ರೆ ಅಂದರೆ ನೀರೆಲ್ಲ ಮಿಕ್ಸ್ ಆಗಿದ್ದು ಇದು ಅರ್ಧದಷ್ಟು ರೆಡ್ಯೂಸ್ ಆಗಬೇಕು. ಸೊ ಅಲ್ಲಿ ತನಕನೂ ಕೂಡ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನಾನು ರುಬ್ಕೊಂಡಿರುವಂತಹ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಅಂದರೆ ಧನಿಯಾ ಎಲ್ಲ ರುಬ್ಕೊಂಡಿದ್ವಲ್ಲ, ಸೊ ಆ ಪೌಡರ್ನ ಹಾಕೊಂಡು ಮತ್ತೆ ನಾವು ಕೈ ಆಡಿಸ್ತಾ ಇರಬೇಕು. ಸೊ ಮತ್ತೆ ಕುದಿ ಬರ್ತಾ ಮತ್ತೆ ಇನ್ನೊಂದು ಸ್ವಲ್ಪ ಕಮ್ಮಿ ಆದಮೇಲೆ ಈಗ ನಾನು ಡ್ರೈ ಫ್ರೂಟ್ಸ್ ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಲೇಹಕ್ಕೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಒಂದು, ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ನಮ್ಮ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಜೊತೆಗೆ ಮಕ್ಕಳು ಯಾರೆಲ್ಲ ಡ್ರೈ ಫ್ರೂಟ್ಸ್ ಬೇಡ ಅಂತ ಅಂತಿರ್ತಿರೋ, ಸೊ ಈ ರೀತಿ ನಾವು ಕೂಡ ಕೊಡ್ಬೋದು. ಸೊ ನಾನೀಗ ಒಂದು 1/4 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ ಉಡಿ ಬೆಲ್ಲನೇ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗಟ್ಟಿ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಏನಕ್ಕೆ ಹಾಕ್ತಿರೋದು ಅಂತಂದರೆ ಅದು ಪಾಕ ಬಿಡಲಿ ಅಂತ ಅಂದ್ಬಿಟ್ಟು. ಸೊ ಬೆಲ್ಲದ ಜೊತೆಗೆ ಸಕ್ಕರೆ ಕೂಡ ಹಾಕೋದ್ರಿಂದ ತುಂಬ ಚೆನ್ನಾಗಿ ಪಾಕ ಬಿಡುತ್ತೆ. ಈ ಲೇಹನ ಮಾಡಬೇಕಾದ್ರೆ ಆದಷ್ಟು ಸಿಮ್ಮಲ್ಲೇ ಮಾಡಿ, ಅಂತಂದರೆ ನೀರು ಕಮ್ಮಿ ಆದಮೇಲೆ ನೀವು ಡ್ರೈ ಫ್ರೂಟ್ಸ್ ಮತ್ತು ಧನಿಯಾ ಪೌಡರು, ಜೀರಿಗೆ ಪೌಡರ್ ಎಲ್ಲ ನಾವು ಪೌಡರ್ ಮಾಡಿ ಇಟ್ಕೊಂಡ್ವಲ್ಲ, ಸೊ ಆ ಟೈಮಿಂದ ಆದಷ್ಟು ಸಿಮ್ಮಲ್ಲೇ ಈ ಲೇಹವನ್ನು ಮಾಡ್ಕೊಳ್ಳಿ. ಸೊ ಈ ಥರ ತಳ ಬಿಡಬೇಕು. ಸೊ ಆಗ ಆಗಿದೆ ಅಂತ. ಸ್ವಲ್ಪ ತಣ್ಣ ಆದಮೇಲೆ ಇದು ಇನ್ನೂ ಕೂಡ ಗಟ್ಟಿಯಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಲೇಹವನ್ನ ಆದಷ್ಟು ಕೂಡ ಬೆಳಗ್ಗೆ ತಗೊಳ್ಳಿ. ಮಕ್ಕಳಿಗೆ ಅಂತ ಅಂದ್ರೆ ಒಂದು ಅರ್ಧ ಸ್ಪೂನ್ ಸಾಕು. ದೊಡ್ಡವ್ರಿಗೆ ಒಂದು 3/4 ರಿಂದ 1 ಸ್ಪೂನ್ ಅಷ್ಟು ತಗೋಬಹುದು. ಈ ಲೇಹವನ್ನ ಕೊಡ್ತಾ ಬನ್ನಿ. ನಿಮ್ಮ ಮಕ್ಕಳ ನೆನಪಿನ ಶಕ್ತಿಯಲ್ಲಿ ಗ್ರ್ಯಾಚುಲಿ ಇಂಪ್ರೂವ್ಮೆಂಟ್ ಅಂತೂ ಖಂಡಿತವಾಗಿಯೂ ನೋಡ್ತೀರಾ. ಬಂಡಲ್ ಆಫ್ ಜಾಯ್ ಅನ್ನೋ ಹಾಗೆ ಬಂಡಲ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಈ ಬ್ರಾಹ್ಮಿ ಎಲೆಯಲ್ಲಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.